ಸಕಾಲಿಕವಾಗಿ ಬಂದಂತಹ ಮಳೆಯಿಂದ ಆದಂತಹ ದುರಂತ ಏನಿದೆ, ಬೌರಿಂಗ್ ಆಸ್ಪತ್ರೆ ದುರಂತದ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿರುವಂತದ್ದು. ಬೌರಿಂಗ್ ಆಸ್ಪತ್ರೆ ದುರಂತದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳ ಪರಿಶೀಲನೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿರುವಂತದ್ದು. ಬೌರಿಂಗ್, ವಿಕ್ಟೋರಿಯಾ, ಕೆಸಿ ಜನರಲ್ ಆಸ್ಪತ್ರೆಯನ್ನ ಕೂಡ, ಜೊತೆಗೆ ಸಿವಿ ರಾಮನ್ ನಗರದ ಆಸ್ಪತ್ರೆ ಕ್ವಾಲಿಟಿ ಚೆಕ್ಗೆ ಆದೇಶವನ್ನ ನೀಡಿರುವಂತದ್ದು ಸರ್ಕಾರ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಆದೇಶವನ್ನ ನೀಡಿರುವಂತದ್ದು. ಈಗ ಅಲರ್ಟ್ ಆಗಿದೆ. ಒಂದು ವಾರದೊಳಗೆ ಎಲ್ಲಾ ಆಸ್ಪತ್ರೆಗಳ ವರದಿಯನ್ನ ನೀಡಬೇಕು ಅಂತ ಸೂಚನೆಯನ್ನ ನೀಡಿರುವಂತದ್ದು. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ದುರಂತ ಏನಿದೆ, ಕಾಂಪೌಂಡ್ ಕುಸಿದು ಬಿದ್ದು ಈಗ ಸರ್ಕಾರ ಅಲರ್ಟ್ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಜೊತೆಗೆ ಸಿವಿ ರಾಮನ್ ನಗರದ ಆಸ್ಪತ್ರೆಯ ಕ್ವಾಲಿಟಿಯನ್ನ ಚೆಕ್ ಮಾಡಬೇಕು. ಇನ್ನೊಂದು ವಾರದೊಳಗೆ ಕ್ವಾಲಿಟಿ ಜೊತೆಗೆ ಏನೇನೆಲ್ಲ ಆಗು ಹೋಗುಗಳು ನಡೆಯಬಹುದು, ಅದಕ್ಕೆ ತಯಾರಿಗಳನ್ನ ಯಾವ ರೀತಿ ಮಾಡ್ಕೋಬೇಕು, ಅಂದ್ರೆ ಯಾವ ರೀತಿ ಇದೆ ಕಟ್ಟಡದ ಪರಿಸ್ಥಿತಿಗಳು, ಕಾಂಪೌಂಡ್ ಪರಿಸ್ಥಿತಿಗಳು, ಎಲ್ಲ ವರದಿಯನ್ನ ನೀಡಬೇಕು ಅಂತ ಆದೇಶವನ್ನ ನೀಡಿರುವಂತದ್ದು. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು ಆದಂತಹ ದುರಂತ ಏನಿದೆ, 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿತು ರಾಜ್ಯ ಸರ್ಕಾರ. ಆದ್ರೆ ಇದಕ್ಕೆ ಮುಂಚೆನೆ ಈ ಆದೇಶವನ್ನ ನೀಡೋದಾಗ್ಲಿ ಅಥವಾ ಪರಿಶೀಲನೆಯನ್ನ ನಡೆಸೋದಾಗ್ಲಿ ನಡೆದಿದ್ರೆ, ಒಂದು ಹಂತದಲ್ಲಿ ಪ್ರಿಕಾಷನ್ಸ್ ಅನ್ನ ತಗೊಂಡಿದ್ರೆ ತಡಿಬಹುದಿತ್ತು ಈ ದುರಂತವನ್ನ ಅನ್ಸುತ್ತೆ. ಬೌರಿಂಗ್ ಆಸ್ಪತ್ರೆಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿದ್ದಾರೆ. ಗೋಡೆ ಕುಸಿತ ದುರಂತದ ಬಗ್ಗೆ ಸ್ಥಳದ ಪರಿಶೀಲನೆಯನ್ನ ಕೂಡ ನಡೆಸಿರುವಂತದ್ದು. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರು. ಬೌರಿಂಗ್ ಆಸ್ಪತ್ರೆ ಸುತ್ತ ಇರುವಂತಹ ಗೋಡೆಗಳನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಆಸ್ಪತ್ರೆಗಳ ಕಾಂಪೌಂಡ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಮುಂಜಾಗ್ರತೆ ಕ್ರಮವನ್ನ ವಹಿಸಿದ್ದೀವಿ ಅಂತ ವೈದ್ಯಕೀಯ ಆರೋಗ್ಯ ಸಚಿವರು ಹೇಳ್ತಾ ಇರುವಂತದ್ದು. ಈಗ ಅಲ್ಲಿಗೆ ಧಾವಿಸಿದ್ದಾರೆ, ಹಾಗೇನೆ ಪರಿಶೀಲನೆಯನ್ನ ಕೂಡ ನಡೆಸಿರುವಂತದ್ದು. ಯಾವ ರೀತಿ ಆಯ್ತು ಈ ಘಟನೆ, ಏನ್ ಕಾರಣ ಆಯ್ತು, ಅಥವಾ ಯಾವ ಹಂತದಲ್ಲಿ ಇತ್ತು ಆ ಒಂದು ಕುಸಿದು ಬಿದ್ದಿರುವಂತಹ ಕಾಂಪೌಂಡ್, ಎಲ್ಲವನ್ನ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುಂದೆ ಈ ರೀತಿಯಾದಂತಹ ಘಟನೆಗಳು ಯಾವುದೇ ಆಸ್ಪತ್ರೆ ಆವರಣದಲ್ಲಾಗ್ಲಿ ಕಟ್ಟಡಗಳ ಆವರಣದಲ್ಲಾಗ್ಲಿ ನಡಿಬಾರದು ಅಂತ ಮುನ್ನೆಚ್ಚರಿಕೆಯನ್ನ ಸೂಚಿಸಿರುವಂತದ್ದು. ಗಾಯಾಳುಗಳಿಗೆ ಚಿಕಿತ್ಸೆ ನಡೆಯುತ್ತಾ ಇರುವಂತಹ ಸ್ಥಳಕ್ಕೆ ಕೂಡ ಶರಣಪ್ರಕಾಶ್ ಪಾಟೀಲ್ ಅವರು ಧಾವಿಸಿದ್ದಾರೆ. ಯಾವ ರೀತಿ ಚಿಕಿತ್ಸೆ ನಡೀತಾ ಇದೆ ಅಥವಾ ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ, ಗಾಯಾಳುಗಳು ಕೂಡ ಇರುವಂತದ್ದು. ಸಾವನ್ನಪ್ಪಿರುವಂತಹ ಸಂಖ್ಯೆ ಇವಾಗ 10ಕ್ಕೆ ಏರಿಕೆ ಆಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ನೋಡ್ತಾ ಹೋದಾಗ ಅದರಲ್ಲೂ ಈ ದುರಂತದಲ್ಲಿ 7 ಜನ ಸಾವನ್ನಪ್ಪಿರುವಂತದ್ದು, ಒಂದು ಮಗುವನ್ನು ಸೇರಿಸಿ 2 ಮಹಿಳೆಯರನ್ನು ಕೂಡ ಸೇರಿಸಿ. ಅದೊಂದ್ ಕಡೆ ಆದ್ರೆ ಗಾಯಗಳು, ಸಣ್ಣ ಪುಟ್ಟ ಗಾಯಗಳು, ಗಂಭೀರ ಗಾಯಗಳು ಆಗಿರುವಂತವರು ಕೂಡ ಅಲ್ಲಿ ಸಾಕಷ್ಟು ವ್ಯಾಪಾರಿಗಳಿರ್ತಾರೆ ಕಾಂಪೌಂಡ್ ಸುತ್ತಮುತ್ತ. ನಾವು ನೋಡ್ತಾ ಇರ್ತೀವಿ, ಯಾವುದೇ ಒಂದು ದೊಡ್ಡ ಅಥವಾ ಫೇಮಸ್ ಆಗಿರುವಂತಹ ಸ್ಥಳಗಳೇನೇನಿರುತ್ತೆ, ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ ಅಂದ್ರೆ ಸುಮಾರು ವರ್ಷಗಳಿಂದ ಇದ್ದಿದ್ದಂಥದ್ದು. ವ್ಯಾಪಾರಿಗಳು ಕಾಮನ್ ಆಗಿ ಅಲ್ಲಿ ಇದ್ದೇ ಇರ್ತಾರೆ. ಹಣ್ಣು ಹಂಪಲುಗಳನ್ನ ಮಾರಾಟ ಮಾಡೋದು ಅಥವಾ ಯಾವ ಯಾವ ಅವಶ್ಯಕತೆಗೆ ಬರುವಂತಹ ವಸ್ತುಗಳನ್ನ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಮಕ್ಕಳು ಅವರೊಂದಿಗೆ ಇರ್ತಾರೆ. ಎಲ್ಲರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗಿರುವಂತದ್ದು ಒಂದ್ ರೀತಿಯಾಗಿ ನೋಡ್ತಾ ಹೋದಾಗ ಕಾಂಪೌಂಡ್ ಗೋಡೆ ಕುಸಿತ ಆಗಿರೋದ್ರಿಂದ. ಹಾಗಾಗಿ ಆಸ್ಪತ್ರೆಗೆ ಕೂಡ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿದ್ದಾರೆ. ಚಿಕಿತ್ಸೆ ನಡೀತಾ ಇದೆಯಾ, ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ಗಾಯಾಳುಗಳಿಗೆ, ಎಲ್ಲವನ್ನ ಚೆಕ್ ಮಾಡಿರುವಂತದ್ದು. ಹಾಗೇನೆ ಮತ್ತೊಂದು ನೋಡ್ತಾ ಹೋದಾಗ ಈ ಒಂದು ಮುಂದೆ ಇನ್ನ 3-4 ದಿನಗಳ ಕಾಲ ಮಳೆಯಾಗುತ್ತೆ, ಯಾವುದೇ ರೀತಿಯಾದಂತಹ ಇಂಥ ಅನಾಹುತಗಳು ರಿಪೀಟ್ ಆಗಬಾರ್ದು ಅಂತ ಪರಿಶೀಲನೆಯನ್ನ ಮಾಡಬೇಕು. ಇನ್ನೊಂದು ವಾರದಲ್ಲಿ ನಮಗೆ ಯಾವ ರೀತಿ ಇದೆ ಪರಿಸ್ಥಿತಿಗಳು ಆಸ್ಪತ್ರೆಗಳ ಆವರಣಗಳಲ್ಲಿ ಅಥವಾ ಕಟ್ಟಡಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದೆಯಾ,
ಅನ್ನೋದನ್ನ ಮಾಹಿತಿಯನ್ನ ನೀಡಬೇಕು ಅಂತ ಆದೇಶವನ್ನ ನೀಡಿರುವಂತದ್ದು. ಇದೇ ಕೆಲಸವನ್ನ ಯಾವಾಗ ಈ ಒಂದು ಅಕಾಲಿಕ ಮಳೆಯಾಗುತ್ತೆ ಅಂತ ಮುನ್ಸೂಚನೆಯನ್ನ ನೀಡಿತು ಆಗ್ಲೇ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಎಸ್ಸಿನೋ ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಅಜಯ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಅಜಯ್, ಈಗ ಅಲರ್ಟ್ ಆಗಿರುವಂತದ್ದು ಸರ್ಕಾರದ ಕೆಲಸ ಏನು, ಯಾವುದೇ ರೀತಿಯಾದಂತಹ ಜನತೆಗೆ ಸಮಸ್ಯೆ ಆಗಬಾರ್ದು ಅಂದ್ರೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗಿತ್ತಲ್ವಾ? ಈಗ ಅನಾಹುತ ಆಯ್ತು, ಪರಿಹಾರ ಘೋಷಣೆ ಮಾಡಿದ್ವಿ, ಈಗ ಎಚ್ಚರಿಕೆ ವಹಿಸ್ತೀವಿ ಅಂದ್ರೆ ಎಲ್ಲಿದೆ ಸರ್ಕಾರ? ತಲೆ ಏನು ಓಡ್ತಾ ಇದೆಯಾ ಅಂತ? ಖಂಡಿತ. ಅಂದ್ರೆ ಇಲ್ಲಿ ಬೆಂಗಳೂರಿನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಇದೀಗ ಪರಿಶೀಲನೆಯನ್ನ ಮಾಡ್ಬೇಕು ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಸಚಿವ ಆಗಿರುವಂತಹ ಇದೀಗ ಆದೇಶ ಹೊರಟಿದೆ. ಅಂದ್ರೆ ಯಾವಾಗ ಈ ಒಂದು ದುರ್ಘಟನೆ ನಡೀತು ಅದರ ಬೆನ್ನಲ್ಲೇ ಎಚ್ಚೆತ್ತಿರುವಂತ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನ ನಡೆದ್ರು, DCM DK ಶಿವಕುಮಾರ್ ಕೂಡ ಭೇಟಿಯನ್ನ ಮಾಡಿ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ನೆನೆ ಕೂಡ ಸಾಕಷ್ಟು ಚರ್ಚೆನ ಮಾಡಿರ್ತಾರೆ. ಹಿರಿಯ ಅಧಿಕಾರಿಗಳು ಸೇರಿದಂತೆ BGB ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಜೊತೆ ಒಂದು ವಿಚಾರನ, ಅಂದ್ರೆ ಈಗ ಘಟನೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿನೂ ಕೂಡ ಪಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವವಾಗಿರುವಂತಹ ಶರಣ್ ಪ್ರಕಾಶ್ ಕೂಡ ಒಂದು ಆದೇಶನ ಹೊರಡಿಸಿದ್ರೆ, ಅಂದ್ರೆ ಈ ಒಂದು ಕಟ್ಟಡ, ಅಂದ್ರೆ ಇಲ್ಲಿ ಬೋರಿಂಗ್ ಆಸ್ಪತ್ರೆ ಅಂತ ಅಲ್ಲ, ಸರ್ಕಾರದ ಸರ್ಕಾರಿ ಆಸ್ಪತ್ರೆಗಳು ಯಾವ್ದಾವ್ದಿದೆ ಅಂದ್ರೆ KC ಜನರಲ್ ಆಗಿರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಬೋರಿಂಗ್ ಸೇರಿದಂತೆ ಮತ್ತೊಂದು ಸರ್ಕಾರಿ ಆಸ್ಪತ್ರೆ, ಈ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಕಟ್ಟಡ ಸೇರಿದಂತೆ ಕಾಂಪೌಂಡ್ ಗಳನ್ನ ಪರಿಶೀಲನೆಯನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಅದರದ ಕಂಡೀಷನ್ ಅಂದ್ರೆ ಕ್ವಾಲಿಟಿ ಚೆಕ್ ಹೇಗಿದೆ ಮಾಡ್ಬಿಟ್ಟು ಅದಕ್ಕೆ 1 ವಾರದ ಒಳಗಾಗಿ ನಮ್ಗೆ ಒಂದು ವರದಿನ ಕೊಡಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ವಿಚಾರವನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಇದು ಅದ್ರಲ್ಲೂ ಕೂಡ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿ ಬಿದ್ದಂತ ಕಾಂಪೌಂಡ್ ಏನಿದೆ ಆಲ್ಮೋಸ್ಟ್ 22ರಿಂದ 25 ವರ್ಷದ ಹಳೆಯ ಕಾಂಪೌಂಡ್ ಅಂತ ಹೇಳಲಾಗ್ತಾ ಇದೆ. ಅದೇ ಕಾಂಪೌಂಡ್ ಅನ್ನ ಮತ್ತೆ ಕ್ವಾಲಿಟಿ ಚೆಕ್ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಕೂಡ ಇದುವರೆಗೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ವರ್ಷದ ಹಳೆಯದಾಗಿದೆ, ಜೊತೆಗೆ ಶೀತಲ ಅವ್ಯವಸ್ಥೆಯಲ್ಲಿ ಇತ್ತು, ಆ ಕಾಂಪೌಂಡ್ ಆಲ್ರೆಡಿ ಬಿದ್ದಿದೆ, ಅದಕ್ಕೆ 7 ಜನ ಬಲಿಯಾಗಿದ್ದಾರೆ, 7 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಕಾಂಪೌಂಡ್ ಅನ್ನ ಸಂಪೂರ್ಣವಾಗಿ ನೆಲಸಮ ಮಾಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಆ ಕಾಂಪೌಂಡ್ ಅನ್ನ ಗಟ್ಟಿಮುಟ್ಟಾಗಿ ಕಟ್ಟಬೇಕಾಗುತ್ತೆ. ಅದನ್ನೆಲ್ಲ ಬಿಟ್ಟು ಇವರು ಇದೀಗ ಕ್ವಾಲಿಟಿ ಚೆಕ್ ಗೆ ಮುಂದಾಗಿರೋದು ನಿಜಕ್ಕೂ ಕೂಡ ನಗು ಬರುತ್ತೆ. ಯಾಕಂದ್ರೆ ಇಲ್ಲಿ 7 ಜನ ಸಾವಾಗಿದ್ರು ಕೂಡ ಈ ರೀತಿಯಾಗಿ ಘಟನೆ ಆದ ನಂತರವಾಗಿ ಎಚ್ಚೆತ್ತುಕೊಳ್ಳೋದ ಬದಲು ಈ ಹಿಂದೆನೆ ಕೂಡ ಇದನ್ನ ಒಂದು ಕ್ರಮವನ್ನು ಕೈಗೊಂಡು ಈ ರೀತಿಯಾದಂತಹ ಕ್ವಾಲಿಟಿ ಚೆಕ್ ನ ಅವಾಗಲೇ ಮಾಡಿದ್ರೆ ಇಷ್ಟು ಜೀವಗಳು ಹೋಗ್ತಿರ್ಲಿಲ್ಲ. ಹೀಗಾಗಿ ಈ ಒಂದು ಆದೇಶದ ನಡುವೆ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಸಾವನ್ನಪ್ಪಿರುವಂತ ವ್ಯಕ್ತಿ ಮೃತದೇಹಗಳನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಲಾಗಿದೆ. ನಂತರ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಒಂದು ಮರಣೋತ್ತರ ಪರೀಕ್ಷೆ ನಡೀತು. ನಂತರ ಅವ್ರ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ಬೇರೆ ರಾಜ್ಯದಲ್ಲಿ ಅವರು ಒಂದು ಕುಟುಂಬಸ್ಥರನ್ನ ಸಂಪರ್ಕವನ್ನ ಮಾಡಿ ಅವರನ್ನ ಕರೆಸಿ ನಂತರ ಎಲ್ಲಾ ರೀತಿಯಾದಂತಹ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿದ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಮುಗಿದಿದೆ. ಜೊತೆಗೆ 7 ಜನ ಇಲ್ಲಿ ಗಾಯಾಳುಗಳು ಏನಿದ್ದಾರೆ ಅವ್ರಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಸದ್ಯ ಇವತ್ತು ಸಂಜೆ ಒಳಗಾಗಿ ಅವರನ್ನ ಡಿಸ್ಚಾರ್ಜ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಇಲ್ಲಿಗೆ ಈ ಒಂದು ದುರ್ಘಟನೆ ನಡೀತಲ್ಲ, ಈ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಬಳಿ, ಅದೇ ಸ್ಥಳಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ವಿಜೇಂದ್ರ ಅವರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಘಟನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಂತೀವಿ ಅಂತ ಹೇಳಿ ಅವರು ಕೂಡ ಬರುವಂತ ಚಾನ್ಸಸ್ ಇದೆ. ಜೊತೆಗೆ ಗಾಯಾಳುಗಳಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡ್ತಾರೆ ಅನ್ನುವಂತ ಇದೀಗ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ದುರ್ಘಟನೆಗೆ ನಿನ್ನೆ ಸುರಿದಂತ ಭಾರಿ ಮಳೆಯಿಂದಾಗಿ ದೊಡ್ಡ ಅನಾಹುತವೇ ಆಗೋಗಿದೆ. ಸದ್ಯ ಮುಂದಿನ ದಿನಗಳಲ್ಲಿ BGB ಅಧಿಕಾರಿಗಳಾಗಿರ್ಬೋದು, ಪಾಲಿಕೆ ಅಧಿಕಾರಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಯಾವ ರೀತಿಯಾಗಿ ಈ ಒಂದು ದುರ್ಘಟನೆ ಮತ್ತೆ ನಡೆಯಬಾರದು ಅನ್ನೋದಕ್ಕೆ ಕ್ರಮವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು. ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ನೋಡ್ತಾ ಇದೀವಿ, ಈಗ ಎಚ್ಚೆತ್ಕೊಳ್ತಾ ಇರುವಂತಹ ರಾಜ್ಯ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆಗೆ ಸಚಿವರು ಏನ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಇದನ್ನೇ ನಿಮ್ಮ ಕೆಲಸ ಅಲ್ವಾ? ಇದನ್ನ ಈ ಮೊದಲೇ ಮಾಡಿದಿದ್ರೆ ಅಥವಾ ಏನ್ ಕಾಂಪೌಂಡ್ ಇವಾಗ ಕುಸಿತವಾಯ್ತು ಕ್ವಾಲಿಟಿ ಚೆಕ್ ಮಾಡುವಂಥದ್ದು ಏನಿರುತ್ತೆ, ಅಥವಾ ನಿಮ್ಗೆ ಹಿಂದೆ ಎಷ್ಟು ವರ್ಷಗಳಿಂದ ಕಟ್ಟಿರುವಂತಹ ಕಾಂಪೌಂಡ್ ಅಥವಾ ಯಾವುದೇ ಒಂದು ಈ ತರ ಆಸ್ಪತ್ರೆಗಳಾಗಿರ್ಬೋದು, ಹಳೆ ಕಟ್ಟಡಗಳಾಗಿರ್ಬೋದು, ಎಲ್ಲ ಮಾಹಿತಿ ಇರುತ್ತೆ ಅಲ್ವಾ? ಅದಕ್ಕೆ ಏನೇನ್ ಮುನ್ನೆಚ್ಚರಿಕೆ ಬೇಕು ಅಂತ ತಿಳ್ಕೊಳ್ದೇ ಇರೋವಷ್ಟು ತಿಳುವಳಿಕೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಂತೂ ಅಥವಾ ಪೊಸಿಷನ್ ಅಲ್ಲಂತೂ ತಾವುಗಳು ಇರೋದಿಲ್ಲ. ಯಾಕೆ ಈ ರೀತಿಯಾಗಿ
ಒಂದಷ್ಟು ಪ್ರಾಣಗಳು ಹೋದ ಮೇಲೇನೆ ಯಾಕೆ ಅಲರ್ಟ್ ಆಗ್ತೀರಾ? ಅಥವಾ ನೀವು ಕೊಟ್ಟಂತ ಪರಿಹಾರವನ್ನು ಇಟ್ಕೊಂಡು ಏನಾದ್ರೂ ಪ್ರಾಣ ವಾಪಸ್ ಬರುತ್ತಾ? ಯಾಕೆ ಈ ರೀತಿ ಕೇರ್ಲೆಸ್ ಮಾಡ್ತಾ ಇರುವಂತದ್ದು?